ಇಷ್ಟೇನಾ ಅಥವಾ ಇನ್ನೇನಾದ್ರೂ ಬಾಕಿ ಇದೆಯಾ? ಎಲ್ಲ ಆಯ್ತು, ಆದ್ರೆ ಇದು ಇನ್ನೊಂದು ಗೊಂತು ಕಟ್ಟಾಕಿ ಹುಲ್ಲು ಹಾಕ್ಬೇಕು. ಅದ್ ನಿಮ್ ಕೈಲಿ ಆಗಕ್ಕಿಲ್ಲ, ಮಾಡ್ತೀನಿ ಬಿಡಿ. ಪದೇ ಪದೇ ಏನ್ ಅದನ್ನೇ ಹೇಳ್ತಿದ್ಯಾ? ಇಷ್ಟು ಮಾಡ್ದೊಳ್ಗ ಅದನ್ನ ಮಾಡಕ್ ಕಷ್ಟನಾ? ನಾನೇ ಕಟ್ಟಾಕಿ ನಾನೇ ಹುಲ್ಲು ಹಾಕ್ತೀನಿ. ಹುಲ್ಲೆಲ್ಲಿದೆ? ಅಲ್ಲಿ ಮೇಡಮ್ ಅವ್ರೆ, ನೀವು ಅದಕ್ಕೆ ಹಾಕಿರೋ ಹುಲ್ಲು ಒಂದ್ ಸುತ್ತಗೂ ಇಟ್ಕಾಕಿಲ್ಲ, ಇನ್ನೊಸಿ ಹಾಕಿ. ಈಗ ಅಟ್ಟಿ ಕ್ಯಾಮೆ ಎಲ್ಲ ಮುಗೀತು. ನಾಟ್ ಹೈಜಿನಿಕ್. ಫಸ್ಟ್ ಹೋಗಿ ಕೈ ತೊಳ್ಕೋಬೇಕು, ಇಲ್ಲಾಂದ್ರೆ ಇನ್ಫೆಕ್ಷನ್ ಆಗುತ್ತೆ. ಮೇಡಮ್ ಅವ್ರೆ, ಐಸು ಮೇಡಮ್ ಅವರೇ, ಅದೇನ್ ಮಾಡ್ತಿದ್ದೀರಾ? ಆ ಗಲೀಜನ್ನೆಲ್ಲ ಕ್ಲೀನ್ ಮಾಡಿದ್ನಲ್ಲ, ಕೈಯೆಲ್ಲ ಗಲೀಜಾಗ್ಬಿಟ್ಟಿದೆ, ಇನ್ಫೆಕ್ಷನ್ ಆಗುತ್ತೆ, ಅದಕ್ಕೆ ತೊಳ್ಕೊತಾ ಇದ್ದೆ. ಅಯ್ಯೋ ಐಸು ಮೇಡಮ್ ಅವರೇ, ಗೋಮೂತ್ರ ಚಿಮ್ಕಿಸಿದ್ರೆ ಮನೆ ಮನ್ಸು ಎರಡು ಸುದ್ದಿ ಆಯ್ತದೆ ಅಂತ ಋಷಿ ಮುನಿಗಳೇ ಹೇಳೋರೆ. ಅಂದ್ರೆ ನೀವ್ ಹಿಂಗ್ ಹೇಳ್ತಾ ಇದ್ದೀರಲ್ಲ ನೋಡಿ, ಗೋಮೂತ್ರದಲ್ಲಿ ಮುಕ್ಕೊಟ್ಟಿ ದೇವತೆಗಳಿರ್ತಾರೆ. ಅದಕ್ಕೆ ಅಟ್ಟಿಲಿ ಏನೇ ಶುಭ ಕಾರ್ಯ ಆದ್ರೂ ನಾವು ಗೋವಿಗೆ ಪೂಜೆ ಮಾಡೋದು. ಏನು ಆಗಕ್ಕಿಲ್ಲ, ಹಂಗೆ ತೊಳ್ಕೊಂಡು ನಡೀರಿ. ತಗೊಳ್ಳಿ. ಐಸು ಮೇಡಮ್ ಅವರೇ, ಏನ್ ಕೈ ಇಟ್ಟೊಂದು ಕೆಂಪಾಗದೆ? ಅದು ಇಷ್ಟೊಂದು ಕೆಲಸ ಮಾಡಿ ಗೊತ್ತಿಲ್ವಲ್ಲ, ಅದಕ್ಕೆ ಹಿಂಗಾಗಿದೆ. ನೀರ್ ಹಾಕು. ಇದಕ್ಕೆಲ್ಲ ನಾನೇ ಕಾರಣ ಆಗೋದೆ. ಇಲ್ಲ, ಇನ್ಯಾವತ್ತೂ ಐಸು ಮೇಡಮ್ ಅವ್ರ ಕೈಲಿ ಒಂದು ಹುಲ್ಕಡ್ಡಿನೂ ಎತ್ತಿಸ್ಬಾರ್ದು.